ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಕೋಡಿಮಟ್ಟಿ. ಇವತ್ತಿನ ವ್ಲಾಗಲ್ಲಿ ಸಿಕ್ಕಿಂನ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿರುವ ನಮ್ಚಿ ಹಾಗೆ ರಾವಾಂಗ್ಲ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಎರಡು ಪ್ಲೇಸ್ ಲೊಕೇಟ್ ಆಗಿರೋದು ಸೌತ್ ಸಿಕ್ಕಿಮಲ್ಲಿ. ಆ್ಯಂಡ್ ಇಲ್ಲಿ ರೀಚ್ ಆಗೋಕ್ಕೆ ನಿಮಗೆ 3 ಆಪ್ಷನ್ ಇದೆ. ಫಸ್ಟ್ ಬಂದು ಏರ್ಪೋರ್ಟಿಂದ ನಿಯರೆಸ್ಟ್ ಏರ್ಪೋರ್ಟ್ ನಿಮಗೆ ಬಾಗ್ಡೋಗ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಜಲ್ಪಾಯ್ಗುರಿ ರೈಲ್ವೆ ಸ್ಟೇಷನ್. ಅಲ್ಲಿಂದ ಪ್ರೈವೇಟ್ ಕ್ಯಾಬ್ಸ್ ಇಲ್ಲ ಶೇರ್ಡ್ ಕ್ಯಾಬ್ಸ್ ಅಲ್ಲಿ ಬರ್ಬೋದು, ಇಲ್ಲ ನಿಯರೆಸ್ಟ್ ಸಿಲಿಗುರಿ ಬಸ್ ಸ್ಟ್ಯಾಂಡ್ ಇಂದ ಗೌರ್ಮೆಂಟ್ ಬಸ್ ಇಲ್ಲ ಅಂದ್ರೆ ಪ್ರೈವೇಟ್ ಬಸ್ ಅಲ್ಲಿ ಬರ್ಬೋದು. ನಮ್ಚಿ ಅಂದ್ರೆ ಸ್ಕೈ ಹೈ ಅಥವಾ ಆಕಾಶದಷ್ಟು ಎತ್ತರ. ಇದು 5500 ಅಡಿ ಎತ್ತರದಲ್ಲಿ ಇದೆ. ಅಂಡ್ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿರೋ ಫೇಮಸ್ ಟೂರಿಸ್ಟ್ ಪ್ಲೇಸ್ ಬಂದು ಸಿದ್ದೇಶ್ವರ್ ಧಾಮ್. ಇಲ್ಲಿ 12 ಜ್ಯೋತಿರ್ಲಿಂಗಗಳು ಹಾಗೇನೆ ಪೂಜ್ಯ ಧಾಮಗಳಾದ ಬದ್ರಿನಾಥ, ದ್ವಾರಕ, ಪುರಿ ಜಗನ್ನಾಥ ಹಾಗೆ ರಾಮೇಶ್ವರಂನ ರೆಪ್ಲಿಕಾಸ್ ಇದೆ. ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ. ಸ್ಯಾಟರ್ಡೆ ಆ್ಯಂಡ್ ಸಂಡೇನೂ ಓಪನ್ ಇರುತ್ತೆ. ಆ್ಯಂಡ್ ಎಂಟ್ರಿ ಟಿಕೆಟ್ ಬಂದು 50 ರುಪೀಸ್. ಎಂಟರ್ ಆದಮೇಲೆ ಈ ಪ್ಲೇಸ್ನ ಬ್ಲೂ ಪ್ರಿಂಟ್ ಹಾಕಿದ್ದಾರೆ, ಅದನ್ನು ನೋಡ್ಕೊಂಡು ನಾವು ಹೋಗ್ಬೋದು. ಮೊದಲನೇ ದೇವಸ್ಥಾನ ಕಿರಾತಕೇಶ್ವರ ದೇವಸ್ಥಾನ. ಅರ್ಜುನನ ತಪಸ್ಸು ಮೆಚ್ಚಿ ಪರಮೇಶ್ವರ ಪಶುಪತಾಸ್ತ್ರ ಕೊಡೋಕೆ ಬೇರೆ ರೂಪದಲ್ಲಿ ಬಂದಿರ್ತಾನೆ. ಆ ಹೆಸರೇ ಕಿರಾತಕೇಶ್ವರ. ಇಲ್ಲಿ ಎಲ್ಲೆಲ್ಲಿ ನೋಡಿದ್ರು ಗ್ರೀನರಿ ಅಂಡ್ ಸುತ್ತಲೂ ಮೌಂಟೇನ್ ವ್ಯೂ ಸಿಗುತ್ತೆ. ಅಂಡ್ ಬೇರೆ ಬೇರೆ ವೆರೈಟಿ ಆಫ್ ಫ್ಲವರ್ಸ್ ಇದೆ. ಯಾವ ಫ್ಲವರ್ನ ನೋಡಿದ್ರು ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ಲ ಅನ್ಸುತ್ತೆ. ಇನ್ನು ಕಿರಾತಕೇಶ್ವರ ದೇವಸ್ಥಾನ ಆದ್ಮೇಲೆ ನಮಗೆ ಚಾರ್ಧಾಮ್ ಸಿಗುತ್ತೆ. ಬದ್ರಿನಾಥ್, ದ್ವಾರಕಾ, ಪುರಿ ಜಗನ್ನಾಥ್ ಹಾಗೇನೆ ರಾಮೇಶ್ವರಂ, ಈ ಎಲ್ಲಾ ದೇವಾಲಯಗಳನ್ನ ಸೇಮ್ ರೆಪ್ಲಿಕಾ ಮಾಡಿದ್ದಾರೆ. ಚಾರ್ಧಾಮ್ ಆದ್ಮೇಲೆ ಒಂದಾದ ನಂತರ ಒಂದು 12 ಜ್ಯೋತಿರ್ಲಿಂಗಗಳ ದರ್ಶನ ತಗೋಬಹುದು. राष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनं उज्जयिनीपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरं लिङ्गात्मकं ज्योतिर्लिङ्गात्मकं वायुलिङ्गात्मकं आत्मलिङ्गात्मकं अखिललिङ्गात्मकं अग्निसोमात्मकं. ದೇವಸ್ಥಾನ ಒಳಗಡೆ ಫೋನ್ ಅಲೌ ಇಲ್ಲ, ಸೊ ಹಾಗಾಗಿ ಎಲ್ಲ ಹೊರಗಡೆಯಿಂದನೇ ಶೂಟ್ ಮಾಡಿದ್ದೀನಿ. ಇದಾದ್ಮೇಲೆ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ಮೌಂಟ್ ಕಾಂಚನಜಂಗಾ ವ್ಯೂ ಕಾಣಿಸುತ್ತೆ. ನಾವು ಹೋದಾಗ ಫುಲ್ ಸ್ಕೈ ಎಲ್ಲ ಕ್ಲಿಯರ್ ಇತ್ತು, ತುಂಬ ಒಳ್ಳೆ ವ್ಯೂ ಸಿಕ್ಕಿತ್ತು. ಅದನ್ನು ನೋಡಿನೇ ಫುಲ್ ಖುಷಿ ಆಯಿತು. ಇಲ್ಲಿ ಬರೋಕ್ಕೆ ಮಾರ್ಚಿಂದ ಅಕ್ಟೋಬರ್ ಒಳ್ಳೆ ಟೈಮ್. ಆ್ಯಂಡ್ ಅಕ್ಟೋಬರಲ್ಲಿ ಇಲ್ಲಿ ಫ್ಲವರ್ ಎಕ್ಸಿಬಿಷನ್ ಇರುತ್ತಂತೆ. ಆ ಟೈಮಲ್ಲಿ ಬಂದರೆ ನಿಮಗೆ ಅದು ಕೂಡ ಕವರ್ ಆಗುತ್ತೆ. ಇದಾದ್ಮೇಲೆ ನಾವು ಹೋಗಿರೋದು ರಾವಾಂಗ್ಲ. ಇದು ಸೌತ್ ಸಿಕ್ಕಿಮಲ್ಲಿ ಮೈನಮ್ ಹಾಗೂ ಟೆಂಡೋಂಗ್ ಹಿಲ್ಸ್ ನಡುವೆ ಲೊಕೇಟ್ ಆಗಿದ್ದು 7000 to 8000 ಅಡಿ ಎತ್ತರದಲ್ಲಿದೆ. ಆ್ಯಂಡ್ ನಮ್ಚಿಯಿಂದ ರಾವಾಂಗ್ಲಕ್ಕೆ 25 to 26 ಕಿಲೋಮೀಟರ್ ಆಗುತ್ತೆ. ಗ್ಯಾಂಗ್ಟಾಕಿಂದ 65 ಕಿಲೋಮೀಟರ್ ಮತ್ತು ಸಿಲಿಗುರಿಯಿಂದ 120 ಕಿಲೋಮೀಟರ್ಸ್ ಆಗುತ್ತೆ. ರಾವಾಂಗ್ಲಲ್ಲಿ ನಾವು ಹೋಗಿರೋ ಪ್ಲೇಸ್ ಬುದ್ಧ ಪಾರ್ಕ್. ಇಲ್ಲಿ ಭೂಮಿ ಸ್ಪರ್ಶ ಮುದ್ರೆಯಲ್ಲಿ ಕೂತಿರೋ 30 ಫೀಟ್ ಎತ್ತರದ ಬುದ್ಧ ಸ್ಟ್ಯಾಚು ಇದೆ. ಗೌತಮ ಬುದ್ಧ ಅವರ 2550ನೇ ಜನ್ಮದಿನದ ನೆನಪಾಗಿ ಈ ಸ್ಟ್ಯಾಚುನ ನಿರ್ಮಾಣ ಮಾಡಿದ್ರು. 2006ರಲ್ಲಿ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, 2013ರಲ್ಲಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದು ಟೈಮಿಂಗ್ ಬಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ. ಇದೊಂದು ಸ್ಪಿರಿಚುವಲ್ ಡೆಸ್ಟಿನೇಷನ್. ಎಲ್ಲ ಕಡೆನೂ ಗ್ರೀನ್ ಗಾರ್ಡನ್ಸ್, ವಾಕಿಂಗ್ ಪಾತ್ವೇ ಆ್ಯಂಡ್ ಪ್ಲೇಸ್ನ ತುಂಬ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಲೈಬ್ರರಿ ಹಾಗೇನೆ ಮ್ಯೂಸಿಯಂ ಇದೆ. ಆ್ಯಂಡ್ ಸಿಕ್ಕಿಂ ಕಾಸ್ಟ್ಯೂಮ್ಸ್ ಸಿಗುತ್ತೆ, ನಿಮ್ಮ ಫೋಟೋಶೂಟ್ಸ್ ಕೂಡ ಇಲ್ಲಿ ಮಾಡಿಸ್ಬೋದು. ಆ್ಯಂಡ್ ಸಂಜೆಗೆ ಇಲ್ಲೆಲ್ಲ ಲೈಟ್ ಶೋಸ್ ಇರುತ್ತೆ. ವೆದರ್ ಕ್ಲಿಯರ್ ಇದ್ದಾಗ ನಿಮ್ಗೆ ಇಲ್ಲಿಂದ ಕೂಡ ಕಾಂಚನಜಂಗಾ ವ್ಯೂ ಕಾಣಿಸುತ್ತೆ. ಬೆಸ್ಟ್ ಟೈಮ್ ಟು ವಿಸಿಟ್ ಅಂದರೆ ಮಾರ್ಚಿಂದ ಜೂನ್ವರೆಗೂ, ಅದಾದಮೇಲೆ ಸೆಪ್ಟೆಂಬರಿಂದ ನವೆಂಬರ್ವರೆಗೂ. ಸ್ಟ್ಯಾಚ್ಯೂಗಳಿಗೆ ಸುಂದರವಾದ ಟೆಂಪಲ್ ಇದೆ, ಹಾಗೇನೆ ಗ್ಯಾಲರಿ ಇದೆ, ಮತ್ತು ಬುದ್ಧ ಅವರ ಜೀವನ ಚರಿತ್ರೆಯನ್ನು ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಏನೂ ಅಲೌ ಇಲ್ಲ, ಹಾಗಾಗಿ ನಿಮ್ಗೇನೂ ತೋರ್ಸೋಕ್ಕಾಗಲಿಲ್ಲ. ಲೈಬ್ರರಿ ಹಾಗೂ ಮ್ಯೂಸಿಯಂ ಟೆರೆಸ್ ಮೇಲೆ ಹೋದರೆ ನಿಮಗೆ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ.
ಇನ್ನು ಎಕ್ಸಿಟ್ ಅಲ್ಲಿ ಫುಡ್ ಸ್ಟಾಲ್, ಗಿಫ್ಟ್ ಶಾಪ್ಸ್ ಎಲ್ಲಾನು ಇದೆ. ನೀವು ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗೋಣ. ಹರೇ ಕೃಷ್ಣ.